ಶ್ವೇತಾಶಾ. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್, ನೀವೆಲ್ಲರೂ ಬಂದಿದ್ದೀರಾ ನಮ್ಮನ್ನು ಸಪೋರ್ಟ್ ಮಾಡೋಕ್ಕೆ ಇವತ್ತು. ಐ ಥಿಂಕ್ ಎಲ್ಲರೂ ಆಲ್ರೆಡಿ ಮಾತಾಡ್ಬಿಟ್ಟಿದ್ದಾರೆ, ಬಟ್ ಇವತ್ತಿನ ದಿನ ನಮಗೆ ತುಂಬ ಮುಖ್ಯ. ಯಾಕಂದರೆ ಫಸ್ಟ್ ಟೈಮ್ ನಮ್ಮ ಟೀಮ್ ಪ್ರೆಸ್ ಮುಂದೆ ಬರ್ತಿದ್ದಾರೆ ಆ್ಯಂಡ್ ವಿ ಆರ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ, ಎಕ್ಸೈಟೆಡ್, ಖುಷಿ ಆಗ್ತಿದೆ. ಈ ಸಿನಿಮಾ ಬಗ್ಗೆ ಹೇಳಬೇಕಾದ್ರೆ ಐ ಥಿಂಕ್ ಪ್ರತಿ ಆರ್ಟಿಸ್ಟು ಒಂದು ಏನೋ ಒಂದು ಕಲಿಬೇಕು ಅಂತ ಬರ್ತಾರೆ. ದೇ ಹ್ಯಾವ್ ದರ್ ಓನ್ ಜರ್ನಿ. ಅವರು ಸಾರಿ, ಸ್ವಲ್ಪ ನರ್ವಸ್ ಆಗಿದ್ದೀನಿ, ಅದಕ್ಕೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಬಟ್ ಐ ಫೀಲ್ ಲೈಕ್ ಈ ಟೀಮಿಂದ ನಾನು ತುಂಬ ಕಲ್ತಿದ್ದೀನಿ. ಆ್ಯಂಡ್ ಮೊದಲನೇದಾಗಿ ಆ್ಯಕ್ಚುಲಿ ವಿನೋದ್ ಸರ್ಗೆ ಮತ್ತು ನಮ್ಮ ಡೈರೆಕ್ಟರ್ ಅವರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ನನಗೆ ಈ ಟೀಮಲ್ಲಿ ಸೇರಿಸಿ ಒಂದು ಒಳ್ಳೆಯ ಅವಕಾಶ ಕೊಟ್ಟರು. ಟು ಬಿ ಅ ಪಾರ್ಟ್ ಆಫ್ ದಿಸ್ ಟೀಮ್. ನನಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಕ್ತು ಆ್ಯಂಡ್ ತುಂಬ ಖುಷಿ ಆಗ್ತಿದೆ ಟು ವರ್ಕ್ ವಿತ್ ಆಲ್ ಆಫ್ ಯು ಆ್ಯಂಡ್ ಟು ಲರ್ನ್ ಸೋ ಮಚ್ ಫ್ರಮ್ ಆಲ್ ಆಫ್ ಯು. ಸೊ ಥ್ಯಾಂಕ್ ಯು. ಸಿನಿಮಾ 18 ಸೆಪ್ಟೆಂಬರ್ ನೆಕ್ಸ್ಟ್ ಮಂತ್ ರಿಲೀಸ್ ಆಗ್ತಿದೆ. ಸೊ ಪ್ಲೀಸ್ ಬನ್ನಿ, ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನನ್ನ ಹೃದಯಪೂರ್ವಕ ನಮಸ್ಕಾರ ಮತ್ತೆ ವೆಲ್ಕಮ್. ನೀವೆಲ್ಲ ಬಂದ್ಮೇಲೆ ಒಂದು ಎನರ್ಜಿ. ಮತ್ತೆ ಮಾಧ್ಯಮ ಮಿತ್ರರು, ಇವತ್ತು ಫಸ್ಟ್ ಟೈಮ್ ಇಷ್ಟು ಜನ ಈ ಸಿನಿಮಾ ಚಿಕ್ಕ ಪುಟ್ಟ ರೋಲ್ಗಳೆಲ್ಲ ಮಾಡಿರೋದು ಇದಿದೆ. ಬಟ್ ಆದರೆ ಒಂದು ಫುಲ್ ಪ್ಲೆಡ್ಸ್ ಸಿನಿಮಾದಲ್ಲಿ ಪ್ರೆಸ್ ಮೀಟಲ್ಲಿ ನಿಲ್ತಿರೋದು ಪ್ರಥಮ ಬಾರಿಗೆ. ತುಂಬ ಖುಷಿ ಇದೆ. ನಿಮ್ಮೆಲ್ಲರ ಮುಖದಲ್ಲಿ ನೋಡಿದರೆ ನಮಗೊಂದು ಎನರ್ಜಿ ಬರ್ತಿದೆ. ಥ್ಯಾಂಕ್ ಯು. ಈಗ ಸಿನಿಮಾಗೆ ಬರ್ತೀನಿ. ಅನಿರೀಕ್ಷಿತ ಅತಿಥಿಗಳು. ಆ ಟೈಟ್ಲಲ್ಲೇ ಏನೋ ಒಂದು ಸೌಂಡ್ ಇದೆ. ನನಗೆ ಫಸ್ಟು ಕಿವಿಗೆ ಬಿದ್ಮೇಲೆ ಅನಿರೀಕ್ಷಿತ ಅತಿಥಿಗಳು ಅಂತ ಡೈರೆಕ್ಟ್ರು ಫೋನ್ ಮಾಡಿ ಹೇಳಿದ ತಕ್ಷಣ ಸೂಪರ್ ಗುರು, ಸಾಕಾಗಿದೆ, ಇದು ಹಿಟ್ಟಾಗುತ್ತೆ ನೋಡು ಅಂತ ಅವತ್ತೇ ಹೇಳಿದೆ. ಆ ಟೈಟ್ಲಲ್ಲೇ ಅದೊಂದು ಇದೆ. ಆಲ್ಮೋಸ್ಟ್ ಇಲ್ಲಿ ಕೂತಿರೋ ಎಲ್ರಿಗೂ ಅದೊಂದು ಅನಿಸಿದೆ, ಮಗ ಸಾಕಾಗಿದಲ್ಲ ಟೈಟ್ಲು ಅಂತ ತುಂಬ ಜನ ಹೇಳಿದ್ದಾರೆ. ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಥ್ಯಾಂಕ್ ಯು. ಡೈರೆಕ್ಟ್ರು ಮನೋಜ್ ಅಣ್ಣಯ್ಯ, ನನ್ನ ಆತ್ಮೀಯ ಗೆಳೆಯ. ನೀನಾಸಮ್ಮಿಂದ ಜೊತೆಗೆ ಒಡನಾಟ ಇದೆ. ನನ್ನ ಸೀನಿಯರು ನೀನಾಸಮ್ಮಲ್ಲಿ. ಅಲ್ಲಿಂದ ತಿರುಗಾಟ ಎಲ್ಲ ಜೊತೆಗೆ ಮಾಡ್ತೀವಿ. ಸುಮಾರು ನಾಟಕಗಳನ್ನ ಜೊತೆಗೆ ಮಾಡ್ತೀವಿ. ನಾನು ಒಂದು ಸಲ ನನ್ನ ಮದುವೆ ಕರೆಯಕ್ಕೆ ಫೋನ್ ಮಾಡ್ತೀನಿ, ಮಗ ಮದುವೆ ಬಾರಪ್ಪ ಅಂತ. ಮತ್ತೆ ಅವನು ವಾಪಸ್ ಮಾಡ್ತಾನೆ, ನಾನು ಸಿನಿಮಾ ಮಾಡ್ತಿದ್ದೀನಿ, ಬಾ ಸಿನಿಮಾಗೆ ಅಂತ. ಬಟ್ ಥ್ಯಾಂಕ್ ಯು ಮನೋಜ್, ಖುಷಿ ಆಯಿತು ನಿನ್ನ ಜೊತೆ ಕೆಲಸ ಮಾಡಿದ್ದು. ಡೈರೆಕ್ಷನ್ ಸ್ಟೈಲ್ ಆಗಲಿ, ಮತ್ತು ಅವ್ನು ನರೇಟ್ ಮಾಡೋ ಸ್ಟೈಲ್ ಆಗಲಿ, ಪ್ರತಿಯೊಬ್ಬರಿಗೂ ಕ್ಯಾರೆಕ್ಟರ್ನ ಎಕ್ಸ್ಪ್ಲೈನ್ ಮಾಡೋ ರೀತಿ ಆಗಲಿ, ಅವನು 50% ಇದ್ರೆ ಅವನು ಎಕ್ಸ್ಪ್ಲೈನ್ ಮಾಡೋ ರೀತಿಗೆ, ಡೈರೆಕ್ಟ್ರು ಮಾಡೋ ರೀತಿಗೆ ಒಂದು 100% ಮಾಡಿಬಿಡ್ಬೋದು. ಅಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ತುಂಬ ಚೆನ್ನಾಗಿ ತೆಗೆಸ್ಕೊಂಡಿದ್ದಾರೆ. ಇವಾಗ ತುಂಬ ಖುಷಿ ಆಗ್ತಿದೆ. ನಿರೀಕ್ಷಿತ ಅತಿಥಿಗಳು ಒಂಥರ ಹೆಂಗೆ ಅಂದರೆ ಎಲ್ಲ ಸರ್ ಹೇಳ್ದಂಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿದ್ದು. ಯಾವುದು ಅಂದರೆ ಸರ್ರು ನಮಗೆ ನಾನು ರಾಜರು ಅಂತ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದೆ. ಸರ್ ಅದರಲ್ಲಿ ಅಸೋಸಿಯೇಟ್ ಕ್ಯಾಮ್ರಾ ವರ್ಕ್ ಮಾಡ್ತಿದ್ರು. ಸೊ ಅವಾಗಿಂದ ಸ್ವಲ್ಪ ಪರಿಚಯ ಇತ್ತು. ನಾನು ಸರ್ ಹಿಂಗಿದೆ, ಈ ಥರದ್ದು ಒಂದು ಸಿನಿಮಾ ಇದೆ, ಒಂದು ಕತೆ ಕೇಳಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಒಂದು ಫೋನಲ್ಲಿ ಹೇಳಿದೆ ಅವ್ರಿಗೆ. ಅವರು ಸರ್ ಆಯಿತು ಮೀಟ್ ಮಾಡೋಣ ಅಂತೇಳಿ ಮೀಟ್ ಮಾಡಿ ನಿಜವಾಗ್ಲೂ ಇವತ್ತು ನನಗೆ ಅವ್ರಿಗೆ ತುಂಬ ಅಂದರೆ ಇಲ್ಲಿರೋರು ಎಲ್ರಿಗೂ ಅಂದರೆ ಅದೊಂಥರ ಬೇರೆಯೇ ಫೀಲ್ ಆಗ್ತಿದೆ. ಅಂದರೆ ಈ ಅನಿರೀಕ್ಷಿತ ಅತಿಥಿಗಳು ಅಂತಲೇ ನೋಡ್ತಾ ಇದ್ರೇ ಒಂಥರ ಮೈಯೆಲ್ಲ ಜುಮ್ ಅನ್ನಿಸ್ತಿದೆ. ಅಂದರೆ ತುಂಬ ಫೀಲ್ ಆಗ್ತಿದ್ದೀವಿ. ಆಮೇಲೆ ಈ ಸಿನಿಮಾದಲ್ಲಿ ನನಗೆ ನಿಜವಾಗ್ಲೂ ಎಲ್ರಿಗೂ ಒಂದು ಆಸೆ ಇರುತ್ತೆ, ಅವ್ರು ಆ್ಯಕ್ಟ್ ಮಾಡುವಂಥ ಸಿನಿಮಾದಲ್ಲಿ ಒಂದು ಒಳ್ಳೆ ಅದ್ಭುತವಾದ ಸಾಂಗ್ ಸಿಗಬೇಕು ಅಂತ. ನನ್ನ ಲೈಫಲ್ಲೇ ನನ್ನ ಬೆಸ್ಟು ಸಾಂಗ್ ಕೊಟ್ಟಿದ್ದಾರೆ ಸರ್. ಏನೇ ಆದರೂ ಮೊದಲು ಅನ್ನೋದು ತುಂಬ ಸ್ವೀಟಾಗಿರುತ್ತೆ. ನೀವು ತುಂಬ ಚೆನ್ನಾಗಿ ಒಳ್ಳೆ ಸಾಂಗ್ ಕೊಟ್ಟಿದ್ದೀರಾ. ಹಂಗೆ ಇಬ್ಬರು ಸಹಿತ ಮೇಡಮ್ಮು, ಹರ್ಷಿಕಾ ಮೇಡಮ್ಮು, ಆಮೇಲೆ ರಜತ್ ಸರ್, ನಿಜವಾಗ್ಲೂ ತುಂಬ ಖುಷಿ. ಅಂದರೆ ನಾವು ಆ್ಯಕ್ಟ್ ಮಾಡೋವಂಥ ಸಂದರ್ಭದಲ್ಲೂ ಸಹಿತ ಅದು ಕೇಳಿದಾಗ ನಮಗೆ ಅಂದರೆ ಫೀಲ್ ಆಗ್ತಿತ್ತು. ಆದರೆ ಕೆಲವೊಂದು ಸಲ ಅಷ್ಟು ಇಂಪ್ರೆಸಿವ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಮ್ಮ ವಿನೋದ್ ಸರ್ ಬಗ್ಗೆ ಮತ್ತು ಮಾತಾಡಲೇಬೇಕು. ಒಂದು ಟೀಮು ಟ್ಯಾಲೆಂಟು ಇದ್ದಾಗ ಅವ್ರನ್ನ ಪ್ರೋತ್ಸಾಹ ಕೊಟ್ಟು ಇಲ್ಲಿವರೆಗೂ ಕರ್ಕೊಂಬಂದು ನಿಲ್ಲಿಸಿ ನೀವೇನು ಕೇಳ್ತಿರೋ ನಾವು ಮಾಡ್ತೀವಿ ಅಂತೇಳಿ ನಮ್ಮ ಜೊತೆ ನಿಂತಿದ್ದಾರೆ. ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ಅದೆಲ್ಲರ ಜೊತೆಗೆ ನಮ್ಮ ಮನೋಜ್ ಅಣ್ಣಯ್ಯವರು ನಿರ್ದೇಶಕರು. ಪ್ರತಿಯೊಂದು ಪಾತ್ರನೂ ಬರೆದಿಲ್ಲ, ಅವರು ಕೆತ್ತಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ, ಎಲ್ಲ ಪಾತ್ರಗಳಿಗೂ ಅದರದ್ದೇ ಸುಮ್ಮನೆ ಒಂದು ಪಾತ್ರ ಬಂದು ಹೋಗಲ್ಲ.
ಆ ಪಾತ್ರ ಏನೋ ಒಂದು ವಿಷಯನ ಅಥವಾ ಏನೋ ಒಂದು ಇದನ್ನು ಬಿಟ್ಕೊಟ್ಟು ಹೋಗುತ್ತೆ. ಸೊ ಆ ಥರದ್ದೊಂದಷ್ಟು ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ಲೇನ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನಾನು ನಿಜವಾಗ್ಲೂ ಮನೋಜ್ ಅಣ್ಣಯ್ಯ ಅವ್ರಿಗೆ ನಾನು ನಿಜವಾಗ್ಲೂ ಹೃತ್ಪೂರ್ವಕ ಧನ್ಯವಾದನ ತಿಳಿಸ್ತೀನಿ. ಆಮೇಲೆ ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ಹೇಳ್ದಂಗೆ ಅನಿರೀಕ್ಷಿತವಾಗಿ ನನ್ನ ಮಡಿಲಿಗೆ ಬಂದು ಬಿದ್ದ ಸಿನಿಮಾ ಇದು. ಅನಿರೀಕ್ಷಿತವಾಗಿ ಪರಿಚಯವಾದ ತಂಡ ಇದು. ಇವ್ರ ಬಗ್ಗೆ ಹೇಳೋಕ್ಕೆ ತುಂಬ ಇದೆ. ಇವ್ರು ನನ್ನನ್ನು ಹೇಗೆ ನೋಡ್ಕೊಂಡಿದ್ದಾರೆ, ಕಥೆನ ಹೇಗೆ ನೋಡಿದ್ದಾರೆ, ಹೇಗೆ ಮಾಡಿದ್ದಾರೆ, ಸಿನಿಮಾನ ಹೇಗೆ ಹೊರಗಡೆ ತಂದಿದ್ದಾರೆ ಎಲ್ಲ ಇದೆ. ಬಟ್ ಇವ್ರು ಹೇಳಿದಾಗ ಇವತ್ತಿನ ಉದ್ದೇಶ ಏನಂದರೆ ನಮ್ಮ ಸಿನಿಮಾಗೆ ಹಾಡು ಕೊಟ್ಟಿರೋ ಆರ್ಟಿಸ್ಟ್ಗಳನ್ನ ರೆಕಗ್ನೈಸ್ ಮಾಡೋದು. ಸೊ ಫಸ್ಟ್ ಆಫ್ ಆಲ್ ಹರ್ಷಿಕಾ ಅವ್ರು ಹೇಳಿದಾಗೆ ಅವರ ಮಮ್ಮಿ ಡಿರೆಕ್ಟ್ ಮಾಡಿದ ಸಿನಿಮಾದಲ್ಲಿ, ನಾನು ಬಾಬಿ ಮ್ಯಾಮ್ ಡಿರೆಕ್ಟ್ ಮಾಡಿದ ಸಿನಿಮಾದಲ್ಲಿ ನಾನೊಂದು ಪ್ರಮುಖ ಪಾತ್ರದಲ್ಲಿದ್ದೆ. ಆ ಟೈಮಲ್ಲಿ ನಾವು ಒಂದು ಸ್ವಲ್ಪ ವರ್ಷ ಆಯಿತು, ಆ ಟೈಮಲ್ಲಿ ನಾವು ಮಾತಾಡ್ತಿದ್ವಿ ನನ್ನ ಪಾತ್ರ ಮತ್ತು ಅವ್ರು ಮಾಡಿರೋ ಹಾಡುಗಳನ್ನ ಕಂಪೇರ್ ಮಾಡಿಕೊಂಡು. ಇಷ್ಟು ವರ್ಷ ಆದಮೇಲೆ ಇವಾಗ ನನ್ನ ಡೆಬ್ಯೂ ಹಾಡು, ಒಂದು ರೊಮ್ಯಾಂಟಿಕ್ ಹಾಡು, ನನ್ನ ಡೆಬ್ಯೂ ಹಾಡಿಗೆ ಅವರೇ ವಾಯ್ಸ್ ಕೊಟ್ಟಿರೋದು ನನಗೊಂದು ತುಂಬ ಖುಷಿಯಾಗಿರೋ ವಿಷಯ. ಇನ್ನೊಂದಂದರೆ ಅವರು ತುಂಬ ಬೆಳೀತಾ ಇದ್ದಾರೆ, ಎಲ್ಲರಿಗೂ ಕಾಣಿಸ್ತಾ ಇದೆ ಇಂಡಸ್ಟ್ರೀಲಿ. ಅದು ನನಗೆ ತುಂಬ ಖುಷಿ ಆಗ್ತಿದೆ. ಅವ್ರ ಜೊತೆ ಅವ್ರ ಜರ್ನಿಗೆ ನಾವು ಕೂಡ ಇವಾಗ ಜಾಯ್ನ್ ಆಗಿದ್ದೀವಿ ಅಂತ. ಆ್ಯಂಡ್ ಸರ್ ಹೇಳಿದಾಗೆ ಸ್ವಾಮಿನಾಥನ್ ಸರ್, ಥ್ಯಾಂಕ್ ಯು ಸೋ ಮಚ್. ವಾಟ್ ಅ ವಂಡರ್ಫುಲ್ ಕಾಂಪೋಸಿಷನ್, ಟೈಮ್ಲೆಸ್ ಪೀಸ್ನ ನೀವು ನಮಗೆ ಕೊಟ್ಟಿದ್ದೀರಾ. ಇವತ್ತು ಬಂದು ನಾಳೆ ಟ್ರೆಂಡಲ್ಲಿ ಹೋಗೋ ಥರ ಹಾಡಲ್ಲ ಇದು. ಯಾವಾಗ ಕೇಳಿದ್ರೂ ಒಂದು ಇದ್ರ ಫೀಲಿಂಗ್, ಇದ್ರ ಹಿಂದಿನ ಅರ್ಥ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ, ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋರ ತನಕ. ಸೊ ಅದು ತುಂಬ ಖುಷಿ ಆಗ್ತಿದೆ ಅಂತ ಒಂದು ಹಾಡು ನಮಗೆ ಸಿಕ್ಕಿರೋದು. ಆ್ಯಂಡ್ ನಿಮ್ಮ ಭಾವನೆಗಳು ನಮ್ಮ ಆ್ಯಕ್ಟಿಂಗ್ನ ಇನ್ನೂ ಜಾಸ್ತಿ ಕನ್ವಿನ್ಸಿಂಗ್ ಆಗಿ ಕಾಣಿಸಿದೆ. ಅದರಿಂದಾಗಿ ನಮ್ಮ ಪೇರಿಂಗ್ ಐ ಥಿಂಕ್ ತುಂಬ ಕ್ಯೂಟಾಗಿ ಕಾಣಿಸಿದೆ ಸ್ಕ್ರೀನಲ್ಲಿ ನಿಮ್ಮಿಂದಾಗಿ. ರಜತ್ ಅವರೇ ಥ್ಯಾಂಕ್ ಯು. ಆ್ಯಂಡ್ ಲಾಸ್ಟಾಗಿ ಈ ಅವಕಾಶ ನನಗೆ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಎಲ್ಲರಿಗೂ ಸಿನಿಮಾ ಮಾಡಬೇಕು ಅಂತ ಆಸೆ ಇರುತ್ತೆ, ಬಟ್ ಒಳ್ಳೆ ಸಿನಿಮಾ ಮಾಡೋ ಅವಕಾಶ ಎಲ್ಲ ತುಂಬ ಕಡಿಮೆ ಜನರಿಗೆ ಸಿಗುತ್ತೆ. ಅದ್ರ ಮೇಲೆ ಒಳ್ಳೆ ತಂಡದ ಜೊತೆ ವರ್ಕ್ ಮಾಡಿ ಆ ಇಡೀ ಸಿನಿಮಾ ಟೈಮಲ್ಲಿ ಫುಲ್ ಜಾಲಿ ಎಂಜಾಯ್ ಮಾಡಿ, ಆದಷ್ಟು ಒಂದು ಬಾಂಡಿಂಗ್ ಮಾಡಿ ಅದಾದಮೇಲೆ ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ ಅನ್ನೋದಂದರೆ ಅದೊಂದು ಒಂಥರ ಟ್ರಿಪಲ್ ಬೋನಸ್ ಥರ. ಸೊ ನಾನಂತೂ ಫುಲ್ ಖುಷಿಯಾಗಿ ಇದ್ದೀನಿ. ಇಲ್ಲಿ ಬಂದು ನಮ್ಮ ಅನಿರೀಕ್ಷಿತ ಅತಿಥಿಗಳಿಗೆ ಅನಿರೀಕ್ಷಿತವಾಗಿ ಮಳೆ ಸುರಿತಿದ್ರು ಬಂದು ಸಪೋರ್ಟ್ ಮಾಡ್ತಿರೋದಕ್ಕೆ ಮೊದಲನೇದಾಗಿ ಥ್ಯಾಂಕ್ ಯು ವೆರಿ ಮಚ್. ಇದು ಒಂಥರ ಏನು ಹೇಳ್ತಾರೆ, ಅನಿರೀಕ್ಷಿತವಾಗಿ ಆಗಿದ್ದ ಕತೆ. ಅನಿರೀಕ್ಷಿತವಾಗಿ ಸಿಕ್ಕಿದ್ರು ವಿನೋದ್ ಸರ್, ಅನಿರೀಕ್ಷಿತವಾಗಿ ಎಲ್ಲ ಪಾತ್ರಗಳು ಇಲ್ಲಿ ನಿಂತಿದ್ದಾರೆ. ಸೊ ಇವರೆಲ್ಲರಿಂದನೂ ಆಗಿರೋದು ಅನಿರೀಕ್ಷಿತ ಅತಿಥಿಗಳು. ಸೊ ಮೊದಲನೇ ಕಾರಣ ನಮ್ಮ ವಿನೋದ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಯಾಕಂದರೆ ಇದು ಥ್ಯಾಂಕ್ಸ್ ಗಿವಿಂಗ್ ಸ್ಟೇಜ್ ಅನ್ನೋದಕ್ಕಿಂತ ಮತ್ತು ಅಥವಾ ಸಾಂಗ್ ರಿಲೀಸ್ ಸ್ಟೇಜ್ ಅನ್ನೋದಕ್ಕಿಂತ ಇದು ಒಂದು ನಮ್ಮ ಟೀಮ್ ಇಂಟ್ರೊಡಕ್ಷನ್ನು ಜೊತೆಗೆ ಆಗ್ತಿದೆ. ಅದಕ್ಕೋಸ್ಕರ ಈ ಪ್ರೆಸ್ ಮೀಟು ಅದರೊಳಗಡೆ ಒಳಗೊಂಡಿದೆ. ಸೊ ಅನಿರೀಕ್ಷಿತ ಅತಿಥಿಗಳು ಹೇಳಬೇಕು ಅಂದರೆ ಇಲ್ಲಿ ಮೈತ್ರಿ ಜಗ್ಗಿ ಅವರಿದ್ದಾರೆ, ಅವ್ರದ್ದು ಒಂದು ಮುಖ್ಯ ಪಾತ್ರ ಇದೆ. ಮತ್ತು ನಾವು 4 ಜನ ಹುಡುಗರೇನಿದ್ದೀವಿ ಅವ್ರದ್ದು ತುಂಬ ಒಂದು ಇಂಪಾರ್ಟೆಂಟ್ ರೋಲು. ಯಾಕಂದರೆ ನಾವಿವಾಗ ಏನು ಮಾತಾಡೋ ಪರಿಸ್ಥಿತಿಲಿಲ್ಲ, ಯಾಕಂದರೆ ಇವತ್ತೆಲ್ಲ ನಮ್ಮ ಸಿಂಗರ್ಸ್ದು, ನಮ್ಮ ಹರ್ಷಿಕಾ ದೇವನಾಥ್ ಅವ್ರು ಇರ್ಬೋದು, ರಜತ್ ಹೆಗ್ಡೆ ಇರ್ಬೋದು, ಮತ್ತು ನಮ್ಮ ಸಿರಿಕಟ್ಟೆ ಅವ್ರು ಇರ್ಬೋದು, ನಮ್ಮ ಸ್ವಾಮಿನಾಥನ್ ಸರ್ರು ಮ್ಯಾಜಿಷಿಯನ್. ನಾವು ಅವ್ರನ್ನ ಕನ್ನಡದ ಅದು ಹೇಳಲ್ಲ ಬಿಡಿ ಬಟ್ ಆದರೆ ಒಂದು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಹೆಸರನ್ನ ನಾವು ಕರಿತೀವಿ ಅವ್ರನ್ನ. ಬಟ್ ಆದರೆ ಅದಕ್ಕಿಂತ ದೊಡ್ಡ ಹೆಸರು ಅವ್ರು ಮಾಡ್ತಾರೆ. ಯಾಕಂದರೆ ಈ ಚಿತ್ರ ಕೊಟ್ಟಿರೋ ಮ್ಯೂಸಿಕ್ಕು ನಮ್ಮ ಪ್ರಕಾರ ಒಂದು ವಿಭಿನ್ನ ಟ್ರೈ ಸ್ವಾಮಿ ಅವ್ರದ್ದು. ಸೊ ಥ್ಯಾಂಕ್ ಯು ಸ್ವಾಮಿ ಸರ್, ಥ್ಯಾಂಕ್ಸ್ ಅಲಾಟ್ ನಿಮ್ಮ ಈ ಒಂದು ಅದ್ಭುತ ಕಲಾಕೃತಿಗೆ. ಜೊತೆಗೆ ವಾಯ್ಸ್ಗಳಾಗಿರೋ ನಿಬಂಧಗಳಿಗೆ ರಜತ್ ಹೆಗ್ಡೆ ಒಂದು ಫೋನ್ಗೆ ಅವರು ರೆಸ್ಪಾಂಡ್ ಮಾಡಿ ಬಂದು ಒಂದೇ ದಿನದಲ್ಲಿ ಸಾಂಗ್ ಆಡಿ. ಹರ್ಷಿಕಾನು ಅಷ್ಟೇ, ಒಂದು ಮೆಸೇಜ್ ಅಷ್ಟೇ, ನಾನು ಖಂಡಿತವಾಗ್ಲೂ ಆಡ್ತೀನಿ ಅಂತ ಹೇಳಿ ನಿಮ್ಮ ಧ್ವನಿ ಕೊಟ್ಟಿರೋದಕ್ಕೆ ನಮ್ಮ ಸಿನಿಮಾಗೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅ ಲಾಟ್. ನಿಮ್ಮ ಪ್ರೀತಿ ವಿಶ್ವಾಸ ಇದೇ ಥರ ಇರಲಿ. ಆ್ಯಂಡ್ ಸಿರಿಕಟ್ಟೆ ಅವರು 2 ಸಾಂಗ್ ಆಡಿದ್ದಾರೆ. ಇನ್ನೊಂದು ಅದ್ಭುತವಾದ ಸಾಂಗ್ ಇದೆ, ಇದು ಮೊದಲನೇ ಸಾಂಗ್ ಅವ್ರದ್ದು. ಬಟ್ ಇನ್ನೊಂದು ಸಾಂಗ್ ಇದೆ, ಅದು ಬರುತ್ತೆ ಮುಂದೆ, ಅಪ್ಡೇಟ್ಸ್ಗಳು ಸಿಗುತ್ತೆ. ಬಟ್ ಅದರಲ್ಲಂತೂ ಅದ್ಭುತವಾಗಿ ಅವರು ಹಾಡಿದ್ದಾರೆ. ಇನ್ನೊಂದು ನಮ್ಮ ಮನೋಜ್ ಅಣ್ಣಯ್ಯ ಅವ್ರ ಬಗ್ಗೆ ಮಾತಾಡಲೇಬೇಕು. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ಸ್ ಅ ಲಾಟ್. ಯಾಕಂದರೆ 14 ವರ್ಷದ ಸ್ನೇಹಿತ ನಾವು, 15 ವರ್ಷ ಆಗಿರ್ಬೋದೇನೋ. ರಂಗಭೂಮಿಯಿಂದ ಜೊತೆಗೆ ಬಂದು, ನಾವೆಲ್ಲರೂ ರಂಗಭೂಮಿ ಕಲಾವಿದರು ಇಲ್ಲಿರೋರು. ಸೊ ರಂಗಭೂಮಿಯಿಂದ ಜೊತೆಗೆ ಬಂದು ಅವಾಗ ಒಂದು ಚಿಕ್ಕ ಒಂದು ಕ್ಯಾಮ್ರಾ ಇಟ್ಕೊಂಡು ನಾವಿಬ್ಬರು ಆ್ಯಕ್ಟ್ ಮಾಡ್ತಿದ್ವಿ. ಬಟ್ ಮನೋಜ್ ನನಗೆ ಇವತ್ತು ಡೈರೆಕ್ಟ್ ಮಾಡ್ತಾನೆ ಅನ್ನೋದನ್ನ ನನಗೂ ಗೆಸ್ಸು ಮಾಡಿರಲಿಲ್ಲ, ಅಥವಾ ಅವ್ನ ಡೈರೆಕ್ಷನ್ ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ಅವನು ಗೆಸ್ ಮಾಡಿರಲಿಲ್ಲ. ಸೊ
ಬ್ರದರ್, ಥ್ಯಾಂಕ್ಸ್ ಫಾರ್ ದಿಸ್ ಆಪರ್ಚುನಿಟಿ. ನೀವು ಈ ಥರ ಅವಕಾಶ ಕೊಟ್ಟಿದ್ದಕ್ಕೆ ಈ ಥರ ಪಾತ್ರ ಕ್ರಿಯೇಟ್ ಆಗಿರೋದು. ಒಂದು ನನಗೆ ವಿಭಿನ್ನವಾದ ಸಿನಿಮಾ. ಇದು ಆ್ಯಕ್ಚುಲಿ ನನ್ನ ಫಸ್ಟ್ ಥ್ರಿಲ್ಲರ್ ಸಿನಿಮಾ ಅಂತ ಹೇಳಬೇಕು. ಸ್ಕೋರ್ ಆಗಲಿ ಇದು ಹಾಡುಗಳಾಗಲಿ ತುಂಬ ಮನೋಜ್ ಅವರು ಮತ್ತು ವಿನೋದ್ ಸರ್ ಒಂದು ಪ್ಯಾಷನ್ ಇಟ್ಕೊಂಡು ನನ್ನ ಸ್ಟುಡಿಯೋಗೆ ಬಂದರು. ಈ ಥರ ಸಾಂಗ್ಸು, ಈ ಥರ ಶೈಲಿ ಸಂಗೀತ ಬೇಕು ಅಂತ. ಸೊ ಅದಕ್ಕೆ ಸಾಥ್ ನೀಡಿದ್ದು ನಮ್ಮ ವಿನೋದ್ ಸರ್. ಏನೂ ತೊಂದರೆ ಇಲ್ಲ, ನೀವು ಏನು ಬೇಕು ಕೇಳಿ ಮಾಡ್ಕೊಡ್ತೀನಿ ಅಂತಂದರು. ಹಾಗೆ ಮನೋಜ್ ಅವರು ನನಗೆ ಫುಲ್ ಫ್ರೀಡಮ್ ಕೊಟ್ಟು ಹಾಡುಗಳನ್ನ ನಿಮ್ಮ ಶೈಲಿಲಿ ಮಾಡಿ ಅದನ್ನು ಮುಂದೆ ತೊಗೊಂಡೋಗೋಣ ಅಂತ ಹೇಳಿದರು. ಅದೇ ಥರ ಸಿನಿಮಾಲಿರುವ ಎಲ್ಲ ಕ್ಯಾಸ್ಟು ಸಪೋರ್ಟ್ ಮಾಡಿದ್ದಾರೆ. ಹಾಗೆ ನನಗೆ ಕೆಲಸ ಮಾಡಿದಂಥ ಸಿಂಗರ್ಗಳು, ಈಗಾಗಲೇ ಲವ್ ಸಾಂಗ್ ರಿಲೀಸ್ ಆಗಿದೆ, ಅದಕ್ಕೆ ಹಾಡಿದಂಥ ರಜತ್ ಹೆಗಡೆ ಅವರು, ಹರ್ಷಿಕಾ ದೇವನಾಥ್ ಅವರು ತುಂಬ ಚೆನ್ನಾಗಿ ಹಾಡಿಕೊಟ್ರು. ಅದೇ ಥರ ಮಿಕ್ಸಿಂಗ್ ನವೀನ್ ಬಿ ಆರ್ ಅವರು ಎಲ್ಲ ಸಾಂಗ್ಸು ಮಿಕ್ಸ್ ಮಾಡಿದ್ದಾರೆ. ಮತ್ತು ಈ ಸಾಂಗು ಸಿರಿಕಟ್ಟೆ ಅವರು ಹಾಡಿದ್ದಾರೆ. ಮತ್ತು ಇನ್ನೊಂದು ಸಾಂಗ್ ಇದೆ, ಅದು ಸಿರಿಕಟ್ಟೆ ಅವರೇ ಹಾಡಿರೋದು. ಅದು ಬಿಟ್ಟು ಇನ್ನೊಂದು ತುಂಬ ಡಿಫ್ರೆಂಟಾಗಿ ಮಾಡಿದ್ದೀವಿ ಒಂದು ಟ್ರ್ಯಾಕು, ಅದು ಸಿನಿಮಾಲೇ ಅಲ್ಲಲ್ಲಿ ಬರ್ತಾ ಹೋಗುತ್ತೆ. ಅದನ್ನು ಕಾರ್ತಿಕ್ ಚಿನೋಜಿರಾವ್ ಅವರು ಮಾಡಿದ್ದಾರೆ. ಹಾಗೆ ಇನ್ನು ಇದಕ್ಕೆ ತಾಂತ್ರಿಕ ವರ್ಗ ಬಂದಾಗ ಮ್ಯೂಸಿಕ್ಗೆ ಜ್ಯೋತ್ಸ್ನಾ ಶ್ರೀಕಾಂತ್ ಅವರು ಸ್ಟ್ರಿಂಗ್ಸ್ ಮಾಡಿಕೊಟ್ರು, ಅಜಿತ್ KP ಅವರು ಅರೇಂಜ್ಮೆಂಟ್ಸ್ ಮಾಡಿಕೊಟ್ರು. ಈ ಸಾಂಗ್ಗಳು ಇನ್ನು ಮುಂದೆ ಹೋಗ್ತಾ ರಿಲೀಸ್ ಆಗುತ್ತೆ. ಹಾಗೆ ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಿರಿಕಟ್ಟೆ. ಬಂದಿರುವ ಮಾಧ್ಯಮ ವರ್ಗದವರೆಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರ. ಈಗಾಗಲೇ ನೀವು ಹಾಡನ್ನ ಕೇಳಿರ್ತೀರಾ, ಹೇಗೆ ಅನಿಸ್ತು ಅಂತ ಕೇಳಬಹುದಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಚಿತ್ರದಲ್ಲಿ 2 ಹಾಡುಗಳನ್ನು ಹಾಡಿದ್ದೀನಿ. ಇದಕ್ಕಿಂತ ಮುಂಚೆ ನನ್ನ ಬಗ್ಗೆ ಹೇಳ್ಕೋಬೇಕು ಅಂದರೆ, ನಾನು ಐ ಆಮ್ ವೋಕಲಿಸ್ಟ್, ಐ ಆಮ್ ಕರ್ನಾಟಿಕ್ ಮ್ಯೂಸಿಷಿಯನ್. ನಾನು ಮ್ಯೂಸಿಕ್ ಎಜುಕೇಟರ್ ಕೂಡ. ಹಾಗೆ ಧನ್ಯಾಸಿ ಸ್ಕೂಲ್ ಆಫ್ ಮ್ಯೂಸಿಕ್ ಅನ್ನು ಫೌಂಡ್ ಮಾಡಿದ್ದೀನಿ ನಾನು. ಇದರ ಹಿಂದೆ ಹೆಜ್ಜಾರು ಅನ್ನೋ ಚಿತ್ರಕ್ಕೆ ಹಾಗೂ ಮಾಂಗ್ ದ ಎಂಕ್ ಅನ್ನೋ ಚಿತ್ರಕ್ಕೂ ನಾನು ಸಂಗೀತವನ್ನು ಹಾಡಿದ್ದೇನೆ. ಇಂದಿನ ಚಿತ್ರ ಅನಿರೀಕ್ಷಿತ ಅತಿಥಿಗಳು, ಈ ಚಿತ್ರದಲ್ಲಿ 2 ಹಾಡು ಹಾಡಿದ್ದೀನಿ. 2 ವಿಭಿನ್ನವಾಗಿರುವಂತಹ ಸ್ಟೈಲ್ ಮತ್ತು ಜಾನರ್ ಇರುವಂತಹ ಹಾಡುಗಳು. ಮೊದಲಿಗೆ ನಮ್ಮ ಡೈರೆಕ್ಟರ್ ಆದಂತಹ ಮನೋಜ್ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನನ್ನನ್ನು ಇದೇ ಥರ ಈ ವಿಧವಾಗಿರುವಂತಹ ಶೈಲಿಯಲ್ಲಿ ನೀವು ಹಾಡಲೇಬೇಕು, ಇದೇ ನಮ್ಮ ಚಿತ್ರದ ಡಿಮ್ಯಾಂಡ್ ಇದೆ ಅಂತ ಹೇಳಿ ನನಗೆ ಪ್ರೋತ್ಸಾಹ ಕೊಟ್ಟು ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಮನೋಜ್ ಅವರಿಗೆ ತುಂಬ ಧನ್ಯವಾದ.